ಇಷ್ಟೆಲ್ಲ ಗೊಂದಲಗಳಾಗ್ತಾ ಇದೆ. ಇದಕ್ಕೆ ಜವಾಬ್ದಾರಿ ತಗೊಂಡು ಇದು ಹೀಗಲ್ಲ ಹಾಗೆ ಅಂತ ಮಾಧ್ಯಮದ ಮುಂದೆ ಬಂದು ಹೇಳಬೇಕಾಗಿರುವಂತ ಅಥವಾ ಸರ್ಕಾರಕ್ಕೆ ಸ್ಪಷ್ಟೀಕರಣ ಕೊಡಬೇಕಾಗಿರುವಂತ ಸಚಿವ ನಾಗೇಂದ್ರ ಎಲ್ಲಿದ್ದಾರೆ? ಅವ್ರ ಸಚಿವ ಸ್ಥಾನ ಉಳಿಸ್ಕೊಳ್ಳೋದಕ್ಕೆ ಓಡೋಕ್ ಡೆಲ್ಲಿಲಿ ಕುತ್ಕೊಳ್ಳೋದು ಒಂದೇ ಕೆಲಸನ? ಹಾಗೆ ಶಾಸಕ ಎಲ್ಲಿದ್ದಾರೆ? ಇದಕ್ಕೆ ಪ್ರತಿಕ್ರಿಯಿಸಬೇಕಾಗಿರ್ತಕ್ಕಂಥ ಶಾಸಕ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಎಲ್ಲಿದ್ದಾರೆ? ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕ ಬಸನಗೌಡ ದದ್ದಲ್ ಎಲ್ಲಿದ್ದಾರೆ? 2-3 ದಿನಗಳಿಂದ ರಿಪಬ್ಲಿಕ್ ಕನ್ನಡ ಇದನ್ನ ಜನತೆಯ ಮುಂದೆ ಇಟ್ಟಿದ್ದ ಇಡೀ ಹಗರಣವನ್ನ ಎಕ್ಸ್ಕ್ಲೂಸಿವ್ ಆಗಿ ಈ ಹಗರಣದ ಇಂಚಿಂಚು ಮಾಹಿತಿಯನ್ನ ಜನಗಳ ಮುಂದೆ ಇಡ್ತಾನೆ ಬಂದಿದೆ. ಹಾಗೇನೆ ಎಲ್ಲ ಮಾಧ್ಯಮಗಳು ಕೂಡ ಅದನ್ನ ಫಾಲೋ ಮಾಡಿದ್ದಾವೆ ಈ ಸ್ಟೋರಿಯನ್ನ. ಆದ್ರೆ ಸಚಿವರಾಗ್ಲಿ ಶಾಸಕರಾಗ್ಲಿ ಬಂದು ನನ್ನ ಹೊಣೆಗಾರಿಕೆ ಇದು ಹೀಗೆ ಅಂತ ಇದು ಏನ್ ತಪ್ಪಾಗಿಲ್ಲ ಯಾವ ವಿಚಾರಕ್ಕೂ ಕೂಡ ಪ್ರತಿಕ್ರಿಯೆ ಕೊಟ್ಟಿಲ್ಲ, ಜವಾಬ್ದಾರಿ ತಗೊಂಡು ಮಾತಾಡಿಲ್ಲ. ಈ ಅಕ್ರಮ ಅವರ ಗಮನಕ್ಕೆ ಬಂದೇ ಇಲ್ವಾ? ಹಾಗಿದ್ರೆ ಬಂದಿದ್ರೆ ಯಾಕೆ ಸುಮ್ಮನಿದ್ದಾರೆ? ಬಂದಿದ್ದು ತಪ್ಪು ಮಾಡಿದೀವಿ ಅಂತ ಗೊತ್ತಿದ್ದು ಸುಮ್ಮನಿದ್ದಾರ? ಹಾಗಾದ್ರೆ ಅಂದ್ರೆ ಅವ್ರನ್ನ ಡಿಫೆಂಡೇ ಮಾಡ್ಕೊಳಕ್ ಆಗದಿರೋ ಅಷ್ಟು ತಪ್ಪು ಮಾಡಿದ್ದಾರಾ? ಅಥವಾ ಸರ್ಕಾರವಾದ್ರೂ ಇದನ್ನ ಡಿಫೆಂಡ್ ಮಾಡ್ಕೊಬೇಕಲ್ವಾ? ಸಿದ್ದರಾಮಯ್ಯನವರು ಅಥವಾ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಯಾರು ಕೂಡ ಇದ್ರ ಬಗ್ಗೆ ಮಾತನಾಡೋ ಅಂತ ಇದು ಯಾವ್ದು ಸರಿ ಯಾವ್ದು ತಪ್ಪು, ಇಲ್ಲಿ ಏನು ಅಕ್ರಮ ನಡೆದಿದೆಯೋ ಇಲ್ವೋ ಕ್ರಮ ಕೈಗೊಳ್ತೀವಿ ಸುಲಭವಾಗಿ ತಗೊಳ್ಳಲ್ಲ ಅಂತ ಹೇಳ್ತಾರೆ ಹೊರತು ಇದರ ಹೊಣೆಗಾರಿಕೆ ಹೊರೋರು ಯಾರು, ಇದರ ಬಗ್ಗೆ ಸರ್ಕಾರದಿಂದ ಯಾರು ಕೂಡ ಮಾತನಾಡ್ತಿಲ್ಲ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರ ಸರ್ಕಾರದ ವಿರುದ್ಧ ರವಿಕುಮಾರ್ ಹಿಕ್ಕಾಮುಖ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ವಾಲ್ಮೀಕಿ ನಿಗಮ ಎನ್ನುವಂಥದ್ದು ವ್ಯಾಪಾರ ನಿಗಮ ಆಗಿದೆ. 9 ಕಂಪನಿಗಳಿಗೆ ಹಣವನ್ನ ಕೊಟ್ಟಿದ್ಯಾಕೆ ಅಂತ ರವಿಕುಮಾರ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಸರ್ಕಾರ ಕಳ್ಳ ಕದಿಯವರನ್ನ ಸಾಕುವ ಸರ್ಕಾರ ಅಂತ ರವಿಕುಮಾರ್ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಚುನಾವಣೆ ವೇಳೆ ಹಣ ವರ್ಗಾವಣೆ ಆಗಿದ್ಯಾಕೆ? ನೈತಿಕತೆ ಇದ್ರೆ ಸಿಎಂ ರಾಜೀನಾಮೆ ಕೊಡಬೇಕು. ಸಿಎಂ ರಾಜೀನಾಮೆಗೆ ರವಿಕುಮಾರ್ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಬನ್ನಿ ರವಿಕುಮಾರ್ ಅವ್ರಿಗೆ ಏನ್ ಹೇಳಿದ್ದಾರೆ ನೀವೇ ಕೇಳಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಪರಿಶಿಷ್ಟ ಪಂಗಡದ ಜನರ ಅಭಿವೃದ್ಧಿಗೋಸ್ಕರವಾಗಿ ಇರ್ತಕ್ಕಂಥ ಒಂದು ನಿಗಮ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ್ಮೇಲೆ ಏನಾಗಿದೆ ಅಂದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇದೊಂದು ವ್ಯಾಪಾರ ಮಾಡತಕ್ಕಂತ ನಿಗಮ ಆಗ್ಬಿಟ್ಟಿದೆ. ಇದು ಸಾಲ ಕೊಡ್ತಕ್ಕಂತ ಸಾಲ ತೆಗೆದುಕೊಳ್ತಕ್ಕಂತ ನಿಗಮ ಆಗಿದೆ. ಜನರಿಗೆ ಸಾಲ ಕೊಡುತ್ತೇ ವಿನಃ ಯಾವುದೋ ಕಂಪನಿಗಳಿಗೆ ಯಾವುದೋ ಮತ್ತೊಂದು ರಾಜ್ಯದ IT ಕಂಪನಿಗಳಿಗೆ ಸಾಲವನ್ನ ಕೊಡ್ತಕ್ಕಂತ ಕೆಲಸನ ಮಾಡಲ್ಲ. ಆದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಸುಮಾರು 6+9 ಕಂಪನಿಗಳಿಗೆ ಅವರು ಹಣವನ್ನ ಕೊಟ್ಟಿದ್ದಾರೆ. ನಾನು ಕೇಳ್ತೇನೆ, ಆ ಕಂಪನಿಗಳು ಯಾವ ಕಂಪನಿಗಳವು? ಆ ಕಂಪನಿಗಳಿಗೆ ಯಾಕೆ ಹಣವನ್ನ ಕೊಟ್ರಿ? ವಾಲ್ಮೀಕಿ ಇನ್ನೂ ಮಜಾ ಅಂದ್ರೆ ಸರ್ಕಾರ ಇಷ್ಟೆಲ್ಲ ತಲೆ ತಪ್ಪಿಸ್ಕೊಂಡು ಸಚಿವರು ಓಡಾಡ್ತಾ ಇರೋ ಸಂದರ್ಭದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮಾಧ್ಯಮಗಳು ಮೈಕ್ ಹಿಡಿದ್ರೆ, ಸರ್ ನಿಮ್ಗೆ ಇದ್ರ ಬಗ್ಗೆ ಗೊತ್ತಾ ಅಂತ, ನಂಗೇನು ಗೊತ್ತಿಲ್ಲ ಇದ್ರ ಬಗ್ಗೆ ಅಂತಾರ ಅವರು. ಜೊತೆಗೆ ಇದು ಸಹಕಾರಿ ಇಲಾಖೆಗೆ ಗೊತ್ತಿರುತ್ತೆ ಅಂತ ಹೇಳ್ತಾರೆ. ಸರ್ ನಮಗೂ ಗೊತ್ತಿದೆ, ಇದು ಸಹಕಾರಿ ಇಲಾಖೆ ಅಂಡರ್ ಬರುತ್ತೆ, ಸಹಕಾರಿ ಇಲಾಖೆಯಲ್ಲಿ ಹೋಗಿ ಕೇಳಬೇಕು ಅಂತ. ಆದ್ರೆ ತಾವು ಬಹಳ ಒಂದು ದೊಡ್ಡ ರೆಸ್ಪಾನ್ಸಿಬಲ್ ಪೊಸಿಷನ್ ಅಲ್ಲಿ ಇದ್ದೀರಿ ಸರ್ಕಾರದಲ್ಲಿ. ಹಾಗಾಗಿ ಇದು ಸರ್ಕಾರವನ್ನೇ ನಡುಗಿಸಬಹುದಾದಂತ ಒಂದು ದೊಡ್ಡ ಹಗರಣ. ಇದರಲ್ಲಿ ಒಂದು ಜೀವ ಬಲಿಯಾಗಿದೆ. ಇದಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಹೇಳ್ತಾರೆ, ನನ್ಗೆ ಅಷ್ಟೇನು ಗೊತ್ತಿಲ್ಲ, ಸಹಕಾರಿ ಇಲಾಖೆಯಲ್ಲಿ ಹೋಗಿ ಕೇಳಬೇಕು ಅಂತ ಆರಾಮಾಗಿ ಕೂಲಾಗಿ ಏನೋ ಯಾರ್ದೋ ಹಗರಣ ಅನ್ನಂಗೆ ಮಾತಾಡ್ತಾ ಇದ್ದಾರೆ ನೋಡಿ. ನಾಗೇಂದ್ರ ಅವರ ವಿಚಾರದಲ್ಲಿ ಈಗ ಮೊನ್ನೆ ಸುದ್ದಿಗೋಷ್ಠಿ ಮಾಡಿದಾಗ ಸುಮಾರು 50 ಕೋಟಿಯಷ್ಟು ವಾಪಸ್ ಬಂದಿದೆ ಅಂತ ಹೇಳಿ ಸುಳ್ಳು ಹೇಳಿದ್ದಾರೆ. ಯಾಕಂದ್ರೆ ಇಲಾಖೆಯಲ್ಲಿ ಚೆಕ್ ಮಾಡಿದ್ರೆ ಕೇವಲ 5 ಕೋಟಿ ಮಾತ್ರ ಇಲ್ಲಿ ತನಕ ವಾಪಸ್ ಬಂದಿದೆ. ಈ ರೀತಿ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಸಚಿವರು ಯಾರು ಹೇಳಿದ್ದಾರೆ ನಂಗೆ ಗೊತ್ತಿಲ್ಲ. ಅಫಿಷಿಯಲ್ ಮಾಹಿತಿ ಪ್ರಕಾರ 5 ಕೋಟಿ ಮಾತ್ರ ವಾಪಸ್ ಬಂದಿದೆ, 87 ಕೋಟಿ ಇಲ್ಲ ನನಗೆ ಗೊತ್ತಿಲ್ಲ. ಅದು ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ನವ್ರು ಹೇಳಬೇಕು. ಅದನ್ನು ನನಗೆ ಯಾರು ಹೇಳಿದಾರೋ ಗೊತ್ತಿಲ್ಲ ಅದು. ಬಟ್ ನಮ್ಮಲ್ಲಿ ಪೊಲೀಸಿನವರು ಏನು ಮಾಹಿತಿಗಳನ್ನ ಕಲೆ ಹಾಕಿದ್ರು ಅವರ ಅದರಲ್ಲೆಲ್ಲ ಬೇರೆ ಬೇರೆ ವಿಚಾರಗಳು ಇದ್ದಾವೆ. ಅದನ್ನು ಪೊಲೀಸ್ ಇಲಾಖೆಯವರು ನೋಡ್ತಾರೆ. ನಾಗೇಂದ್ರ ಅವರ ವಿಚಾರದಲ್ಲಿ